ದಳ, ಬುನಾದಿ, ಫೌಂಡೇಶನ್, ಮನೆಯ ಪಾಯ ಹಾಕಿ ಬೇಸ್ಮೆಂಟನ್ನು ಹಾಕ್ಸಿದಿರಿ, ರಿವಿಟನ್ನು ಹಾಕ್ಸಿದಿರಿ ಅಂತೆಲ್ಲ ಹೇಳ್ತಾರೆ. ನೋಡಿ, ಹಂತ ಹಂತವಾಗಿ ವಾಸ್ತುಶಾಸ್ತ್ರದ ಮನೆಯ ಕಟ್ಟುವ ಒಂದು ಮಾದರಿಯನ್ನು ನಿಮ್ಮೆಲ್ಲರ ಮುಂದೆ ತೋರಿಸ್ತಾ ಇದ್ದೀನಿ. ಇಂದು ಸಂಪೂರ್ಣ ದಳವನ್ನು ಮೂಡಿಸುವುದು ಅಂದರೆ ಪಾಯ, ಹೊಸ್ತಿಲು, ಬಾಗಿಲನ್ನು ಇಡುವ ಮುನ್ನ ಏನು ಪ್ಲಿಂತ್ ಲೆವೆಲ್ ಇದೆ ಆ ಲೆವೆಲನ್ನು ಸಂಪೂರ್ಣಗೊಳಿಸುವ ಒಂದು ವಿಭಿನ್ನವನ್ನು ನಿಮಗೆ ತೋರಿಸ್ತಿದ್ದೇನೆ. ಸಂಪೂರ್ಣ ಆದ ನಂತರ ಕ್ಯೂರಿಂಗ್ ಮಾಡಿ ಮಣ್ಣು ಮತ್ತು ನೀರನ್ನು ಕಲಸಿ ಅದರ ಒಳಗೆ ಸಂಪೂರ್ಣ ಭರ್ತಿ ಮಾಡಿಸಿದಾಗ ನಮಗೆ ಇದರ ಮೇಲೆ ಕಟ್ಟಡ ನಿರ್ಮಾಣದ ಸಂಪೂರ್ಣ ಉಳಿದ ಕಾರ್ಯವು ನಡೀತದೆ. ಸ್ನೇಹಿತರೆ, ನಿಂತು ಹೋಗಿರ್ತವೆ ಮನೆಗಳು. ನಿಮ್ಮ ಮನೆ ಅಕ್ಕಪಕ್ಕದಲ್ಲೇ ಕೆಲವ್ರ ಮನೆ ಫೌಂಡೇಶನ್ಸ್ ಹಾಕಿ ನಿಂತೋಗಿರುತ್ತೆ. ಅವರಿಗೆ ಗೊತ್ತಿರಲ್ಲ, ಯಾರೋ ಆಯ ಹಾಕೊಟ್ರಂತೆ ಅಂತ. ಆಯ ಒಂದೇ ಅಲ್ಲ, ಆಯ ಜೊತೆ ಯೋಜನೆ ಮಾಡುವಂಥ ಒಳ್ಳೆಯ ಉತ್ತಮವಾದ ನಕ್ಷೆ ಮತ್ತು ಒಂದು ಉತ್ತಮ ಪಂಡಿತರ ಒಂದು ಮಾರ್ಗದರ್ಶನ ಖಂಡಿತ ಬೇಕು. ಆ ಥರ ನಿಂತು ಹೋಗಿರೋಂಥ ಮನೆಗೆ ಸಂಪೂರ್ಣಗೊಳಿಸಲು ನನಗೆ ಕರೆ ಮಾಡಿ. ನಾನು ತೃಪ್ತಿದಾಯಕವಾದ ಸಲಹೆಯನ್ನು ಕೊಡ್ತೀನಿ. ಭಾಳ ಸುಲಭ. ಮೊಬೈಲ್ ಫೋನ್ ಇರುತ್ತೆ, ವಾಟ್ಸಪ್ ಇದೆ, ವಿಡಿಯೋ ಇದೆ, ಕ್ಯಾಮ್ರಾ ಇದೆ. ಬುದ್ಧಿಶಕ್ತಿ ಬಳಸಿ ಸಮಯನ ಉಳಿಸೋಣ, ಕ್ರಾಂತಿ ಬಳಸೋಣ, ಮನೆಗಳನ್ನು ಸಂಪೂರ್ಣ ಮಾಡಿಸೋಣ. ಗೃಹಪ್ರವೇಶಕ್ಕೆ ನಾನು ನಿಮ್ಮ ಜೊತೆ ನಿಂತ್ಕೊತೀನಿ. ದಯವಿಟ್ಟು ಹಿಂಜರಿಬೇಡಿ, ಕುಗ್ಬೇಡಿ, ಸುಸ್ತಾಗಬೇಡಿ. ದಯವಿಟ್ಟು ಎಲ್ಲರೂ ಹುಷಾರಾಗ್ರಿ, ಜಾಗೃತರಾಗ್ರಿ. ಬೇಸ್ಮೆಂಟ್ ಆಗಿರೋ ಮನೆಗಳ ಬಗ್ಗೆ ನನಗೆ ಒಂದು ಕರೆ ಮಾಡಿ. ವಂದನೆಗಳು.